ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ತೀವಿ ನಿಮ್ಮ ಕಡೆಯಿಂದ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ 3ನೇ ಆರೋಪಿ ಧರ್ಮ. ಪೊಲೀಸ್ ನೋಟಿಸ್ ನೀಡಿದ ಬೆನ್ನಲ್ಲೇ ಧರ್ಮ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಧರ್ಮ ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ, ಈಗ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಎಸ್ಕೇಪ್ ಆಗುವಂಥ ಅಗತ್ಯ ಏನಿರುತ್ತೆ? ಯಾಕೆ ಎಸ್ಕೇಪ್ ಆದರೂ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಯಾವಾಗ ದೂರು ದಾಖಲಾಯಿತು, FIR ನಲ್ಲೂ ಕೂಡ ಧರ್ಮ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಏತ್ರಿಯಾಗಿ ಧರ್ಮ ಅವರನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದರೆ ಈ ಒಂದು ಪ್ರಕರಣ ದಾಖಲಾದ ಬೆನ್ನಲ್ಲೇ ಇಬ್ಬರು ಕೂಡ ಆರೋಪಿಗಳು, ಐಶ್ವರ್ಯ ಗೌಡ ಮತ್ತೆ ಧರ್ಮ, ಇಬ್ಬರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು, ಮಾಧ್ಯಮಗಳ ಮುಂದೆ ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ತನಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ಒಂದು ಕೈವಾಡ ಇಲ್ಲ. ಜೊತೆಗೆ DK ಸುರೇಶ್ ಅವರ ಹೆಸರಲ್ಲಿ ನಾನು ಮಾತಾಡೇ ಇಲ್ಲ ಅಂತೇಳಿ ಧರ್ಮ ಅವರು ತಮ್ಮ ಹೇಳಿಕೆಯನ್ನ ಅಂದ್ರೆ ತಮ್ಮ ಮೇಲೆ ಇರುವಂತಹ ಆರೋಪವನ್ನು ತಳ್ಳಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಒಂದು ಆಡಿಯೋ ವೈರಲ್ ಆಗುತ್ತೆ. ಧರ್ಮ ಅವರು DK ಸುರೇಶ್ ಅವರ ಹೆಸರಲ್ಲಿ ವನಿತಾ ಐತಾಳ್ ಅವರ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಒಂದು ಆಡಿಯೋನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಟ ಧರ್ಮೇಂದ್ರ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು, ಅವರು ಯಾಕೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಿದಾದ್ರೆ ಎಲ್ಲೊಂದ್ ಕಡೆ ಇವರಿಗೆ ಈ ಒಂದು ಪ್ರಕರಣದಲ್ಲಿ, ಅಂದ್ರೆ ಈ ಒಂದು ವಂಚನೆ ಪ್ರಕರಣದಲ್ಲಿ DK ಸುರೇಶ್ ಅವರ ವಾಯ್ಸ್ ಅನ್ನ ಮಾಡಿ, ಮಿಮಿಕ್ರಿ ಮಾಡಿ ಅವರು ಈ ಒಂದು ಪ್ರಕರಣದಲ್ಲಿ ಕರೆ ಮಾಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಜೊತೆಗೆ ಅವರು ಯಾವುದೇ ಕಾಲ್ಗೂ ಕೂಡ ರೆಸ್ಪಾಂಡ್ ಮಾಡದಂತೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋದ್ರಿಂದ ಎಲ್ಲೊಂದ್ ಕಡೆ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಇಬ್ಬರು ಆರೋಪಿಗಳನ್ನ, ಅಂದ್ರೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಧರ್ಮೇಂದ್ರ ಅವ್ರಿಗೂ ಕೂಡ ಒಂದು ವಿಶೇಷ ತಂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಆತನ ವಿರುದ್ಧ ಈಗಾಗಲೇ ಒಂದಷ್ಟು CCTV ಫುಟೇಜ್ಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ಒಂದು ಜ್ಯುವೆಲರಿ ಶಾಪ್ಗೆ ಧರ್ಮೇಂದ್ರ ಹೋಗಿರುವಂತದ್ದಾಗಿರ್ಬೋದು. ಜೊತೆಗೆ 5 ಲಕ್ಷ, ಸುಮಾರು 8 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಅಲ್ಲಿ ಖರೀದಿ ಮಾಡಿರ್ತಾರೆ. ಆದ್ರೆ 5 ಲಕ್ಷ ಹಣ ಕೊಟ್ಟು ಇನ್ನೂ 4 ಲಕ್ಷ ಆತ ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪಗಳು ಕೂಡ ಆತನ ಮೇಲಿತ್ತು. ಒಂದು ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಆರೋಪ, ಜೊತೆಗೆ DK ಸುರೇಶ್ ಅವರ ಹೆಸರಲ್ಲಿ ಕರೆ ಮಾಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿತ್ತು. ಈ ಎಲ್ಲ ಆರೋಪಗಳು ಕೂಡ ನಟ ಧರ್ಮೇಂದ್ರ ಅವರ ವಿರುದ್ಧ ಇದೆ. ಈ ಒಂದು ಆರೋಪಗಳ ಬಂದ ಮೇಲೆ ಮಾಧ್ಯಮಗಳಿಂದ ಮುಂದೆ ಮಾತನಾಡಿ ತಮ್ಮ ಇಲ್ಲಿ ಏನು ತಪ್ಪಿಲ್ಲ ಅಂತ ಕೂಡ ಹೇಳಿದ್ರು ಕೂಡ ಈಗ ಅವರು ಅಬ್ಸ್ಕ್ಯಾಂಡ್ ಆಗಿರೋದು ಎಲ್ಲೊಂದ್ ಕಡೆ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ಬೋದು ಅನ್ನೋಂಥ ಅನುಮಾನಗಳನ್ನ ಮೂಡಿಸಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರಲೇಔಟ್ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ACP ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದೆ. ಈಗಾಗಲೇ ಇಬ್ಬರನ್ನ ಬಂಧಿಸಿ ಇತದ ಎಸ್ಕೇಪ್ ಆಗಿರುವಂತಹ ಧರ್ಮೇಂದ್ರಗಾಗಿ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್, ಡೀಟೇಲ್ಸ್ಗಾಗಿ. ಇಲ್ಲ, ಐಶ್ವರ್ಯ ಗೌಡ ಅವ್ರದ್ದು ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆನೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ತೀವಿ ನಿಮ್ಮ ಕಡೆಯಿಂದ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ 3ನೇ ಆರೋಪಿ ಧರ್ಮ. ಪೊಲೀಸ್ ನೋಟಿಸ್ ನೀಡಿದ ಬೆನ್ನಲ್ಲೇ ಧರ್ಮ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಧರ್ಮ ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ, ಈಗ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಎಸ್ಕೇಪ್ ಆಗುವಂಥ ಅಗತ್ಯ ಏನಿರುತ್ತೆ? ಯಾಕೆ ಎಸ್ಕೇಪ್ ಆದರೂ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ?
ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಯಾವಾಗ ದೂರು ದಾಖಲಾಯಿತು ಎಫ್ಐಆರ್ ನಲ್ಲೂ ಕೂಡ ಧರ್ಮ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಏತ್ರಿಯಾಗಿ ಧರ್ಮ ಅವರನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಈ ಒಂದು ಪ್ರಕರಣ ದಾಖಲಾದ ಬೆನ್ನಲ್ಲೇ ಇಬ್ಬರು ಕೂಡ ಆರೋಪಿಗಳು ಐಶ್ವರ್ಯ ಗೌಡ ಮತ್ತೆ ಧರ್ಮ ಇಬ್ಬರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು, ಮಾಧ್ಯಮಗಳ ಮುಂದೆ ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ತನಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ಒಂದು ಕೈವಾಡ ಇಲ್ಲ. ಜೊತೆಗೆ ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ನಾನು ಮಾತಾಡೇ ಇಲ್ಲ ಅಂತೇಳಿ ಧರ್ಮ ಅವರು ತಮ್ಮ ಹೇಳಿಕೆಯನ್ನ ಅಂದ್ರೆ ತಮ್ಮ ಮೇಲೆ ಇರುವಂತಹ ಆರೋಪವನ್ನು ತಳ್ಳಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಒಂದು ಆಡಿಯೋ ವೈರಲ್ ಆಗುತ್ತೆ. ಧರ್ಮ ಅವರು ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ವನಿತಾ ಐತಾಳ್ ಅವರ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಒಂದು ಆಡಿಯೋನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಟ ಧರ್ಮೇಂದ್ರ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು, ಅವರು ಯಾಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋಂಥದ್ದನ್ನ ಗಮನಿಸಿದಾದ್ರೆ ಎಲ್ಲೊಂದ್ ಕಡೆ ಇವರಿಗೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ಒಂದು ವಂಚನೆ ಪ್ರಕರಣದಲ್ಲಿ ಡಿ.ಕೆ. ಸುರೇಶ್ ಅವರ ವಾಯ್ಸ್ ಅನ್ನ ಮಾಡಿ ಮಿಮಿಕ್ರಿ ಮಾಡಿ ಅವರು ಈ ಒಂದು ಪ್ರಕರಣದಲ್ಲಿ ಕರೆ ಮಾಡಿದ್ರು ಅನ್ನೋಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಜೊತೆಗೆ ಅವರು ಯಾವುದೇ ಕಾಲ್ಗೂ ಕೂಡ ರೆಸ್ಪಾಂಡ್ ಮಾಡದಂತೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋದ್ರಿಂದ ಎಲ್ಲೊಂದ್ ಕಡೆ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅಂದ್ರೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಧರ್ಮೇಂದ್ರ ಅವ್ರಿಗೂ ಕೂಡ ಒಂದು ವಿಶೇಷ ತಂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಆತನ ವಿರುದ್ಧ ಈಗಾಗಲೇ ಒಂದಷ್ಟು CCTV ಫುಟೇಜ್ಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆ ಒಂದು ಜ್ಯುವೆಲರಿ ಶಾಪ್ಗೆ ಧರ್ಮೇಂದ್ರ ಹೋಗಿರುವಂತದ್ದಾಗಿರ್ಬೋದು. ಜೊತೆಗೆ 5 ಲಕ್ಷ ಸುಮಾರು 8 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಅಲ್ಲಿ ಖರೀದಿ ಮಾಡಿರ್ತಾರೆ. ಆದ್ರೆ 5 ಲಕ್ಷ ಹಣ ಕೊಟ್ಟು ಇನ್ನು 4 ಲಕ್ಷ ಆತ ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪಗಳು ಕೂಡ ಆತನ ಮೇಲಿತ್ತು. ಒಂದು ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಆರೋಪ, ಜೊತೆಗೆ ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ಕರೆ ಮಾಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿತ್ತು. ಈ ಎಲ್ಲ ಆರೋಪಗಳು ಕೂಡ ನಟ ಧರ್ಮೇಂದ್ರ ಅವರ ವಿರುದ್ಧ ಇದೆ. ಈ ಒಂದು ಆರೋಪಗಳ ಬಂದ ಮೇಲೆ ಮಾಧ್ಯಮಗಳಿಂದ ಮುಂದೆ ಮಾತನಾಡಿ ತಮ್ಮ ಇಲ್ಲಿ ಏನು ತಪ್ಪಿಲ್ಲ ಅಂತ ಕೂಡ ಹೇಳಿದ್ರು ಕೂಡ ಈಗ ಅವರು ಅಬ್ಸ್ಕ್ಯಾಂಡ್ ಆಗಿರೋದು ಎಲ್ಲೊಂದ್ ಕಡೆ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ಬೋದು ಅನ್ನೋಂಥ ಅನುಮಾನಗಳನ್ನ ಮೂಡಿಸಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರಲೇಔಟ್ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ACP ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದೆ. ಈಗಾಗಲೇ ಇಬ್ಬರನ್ನ ಬಂಧಿಸಿ ಇತದ ಎಸ್ಕೇಪ್ ಆಗಿರುವಂತಹ ಧರ್ಮೇಂದ್ರಗಾಗಿ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಇಲ್ಲ, ಐಶ್ವರ್ಯ ಗೌಡ ಅವ್ರದ್ದು ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವ್ರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆನೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಹಾಗೆ ಸಂಪರ್ಕದಲ್ಲಿ ಮಾದೇಶ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ತೀವಿ ನಿಮ್ಮ ಕಡೆಯಿಂದ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ 3ನೇ ಆರೋಪಿ ಧರ್ಮ. ಪೊಲೀಸ್ ನೋಟಿಸ್ ನೀಡಿದ ಬೆನ್ನಲ್ಲೇ ಧರ್ಮ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಧರ್ಮ ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ ಅಂತ, ಈಗ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಎಸ್ಕೇಪ್ ಆಗುವಂಥ ಅಗತ್ಯ ಏನಿರುತ್ತೆ? ಯಾಕೆ ಎಸ್ಕೇಪ್ ಆದರೂ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಯಾವಾಗ ದೂರು ದಾಖಲಾಯಿತು ಎಫ್ಐಆರ್ ನಲ್ಲೂ ಕೂಡ ಧರ್ಮ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಏತ್ರಿಯಾಗಿ ಧರ್ಮ ಅವರನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಈ ಒಂದು ಪ್ರಕರಣ ದಾಖಲಾದ ಬೆನ್ನಲ್ಲೇ ಇಬ್ಬರು ಕೂಡ ಆರೋಪಿಗಳು ಐಶ್ವರ್ಯ ಗೌಡ ಮತ್ತೆ